ರಾಜ್ಯದಲ್ಲಿ ಈಗ ಜಿಬಿಎ ಎಲೆಕ್ಷನ್ ಯಾವಾಗ ಬೇಕಿದ್ರೂ ಬರಬಹುದು ಅನ್ನುವಂಥ ಸ್ಥಿತಿ ಇದೆ. ಇದೇ ಸಂದರ್ಭದಲ್ಲೇ ಬೆಂಗಳೂರಿನ ಜನರಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸರ್ಕಾರದ ಅಥವಾ ತಮ್ಮ ಪಕ್ಷದ ಗ್ಯಾರಂಟಿಗಳ ಘೋಷಣೆಯ ಮುಂದುವರಿದ ಭಾಗವಾಗಿ ಬೆಂಗಳೂರಿಗೆ 6ನೇ ಗ್ಯಾರಂಟಿ ಅಂತೇಳಿ ಇದನ್ನು ಘೋಷಣೆ ಮಾಡಿದ್ದಾರೆ. ಇದು ಗ್ಯಾರಂಟಿ ಹೌದು ಅಲ್ಲೋ ಅಂತೇಳಿ ಜನ ನಿರ್ಧರಿಸಿಕೊಳ್ಬೇಕು. ನನ್ನ ಖಾತೆ ನನ್ನ ಹಕ್ಕು ಹೆಸರಿನಲ್ಲಿ 6ನೇ ಗ್ಯಾರಂಟಿನ ಘೋಷಿಸಿದ್ದಾರೆ. ಈ ಭೂ ಗ್ಯಾರಂಟಿಯಲ್ಲಿ ಬೆಂಗಳೂರಿನಲ್ಲಿ ಮನೆ ಕಟ್ಟಿಕೊಂಡಿರುವ 23 ಲಕ್ಷ ಜನರಿಗೆ ಒಟ್ಟು 4 ರೀತಿಯ ರಿಯಾಯಿತಿಗಳನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ನಗರದ ಇತಿಹಾಸದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಯಾವಾಗಲೂ ಕೂಡ ಹಮ್ಮಿಕೊಂಡಿರಲಿಲ್ಲ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. 23 ಲಕ್ಷದ ಆಸ್ತಿಗಳಿಗೆ ಮನೆ ಮನೆಗೆ ಅವರ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ನನ್ನ ಖಾತೆ ನನ್ನ ಹಕ್ಕು ಆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲೊಂದು ಭಾಳ ವಿಶೇಷವಾದಂಥ ಅನೌನ್ಸ್ಮೆಂಟ್ ಇವತ್ತು ಏನಂದರೆ, ಅವರು 100 ದಿನದಲ್ಲಿ ಒಂದು ಸುವರ್ಣವಾದಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಈಗ ಅವ್ರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು. ಈ 100 ದಿನದಲ್ಲಿ ಯಾರು ಅರ್ಜಿ ಹಾಕೊಂಡ್ರೆ, ದಾಖಲೆಗಳನ್ನು ಸರಿಯಾದ ರೀತಿ ಕೊಟ್ಟಿದ್ರೆ, ಬರೀ 2%ಗೆ ಅವ್ರ ಹತ್ರ ಹಣ ತೆಗೆದುಕೊಂಡು 2% 60% ರಿಯಾಯಿತಿಯನ್ನು ನಾವು ಕೊಡ್ತೇವೆ. ಇದು 100 ದಿನದಲ್ಲಿ ಅವರು ಅಪ್ಲೈ ಮಾಡಿಕೊಳ್ಳಿಲ್ಲ ಅಂದರೆ ಮತ್ತೆ ಅವರು 5%ಗೆ ಅವರ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಅವ್ರು ಹೋಗಬೇಕಾಗ್ತದೆ. ಅಂದರೆ ಇಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳೋದಕ್ಕೆ ಹೊರಟಿದ್ದು ಏನಂತ ಹೇಳಿದರೆ, ಬಿ ಖಾತೆಯಿಂದ ಎ ಖಾತಾಗೆ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಆಸ್ತಿಗಳ ಗೈಡೆನ್ಸ್ ಮೌಲ್ಯವನ್ನು 5%ಇಂದ 2%ಗೆ ಇಳಿಕೆ ಮಾಡಿದ್ದಾರೆ. ಅಂದರೆ 5%ಇಂದ 2%ಗೆ ಇಳಿಕೆ ಆಗಿದೆ ಅಂದರೆ ನೀವು 60%ನಷ್ಟು ನಿಮಗೆ ಇಳಿಕೆ ಆದಂತೆ ಆಗುತ್ತೆ. ಮೇ 15ರಿಂದ 100 ದಿನ ಮಾತ್ರ ಈ ಅವಕಾಶ ಇರುತ್ತೆ. 100 ದಿವಸದ ಒಳಗಡೆ ಅಪ್ಲೈ ಮಾಡಿದರೆ ಮಾತ್ರ ಇರುತ್ತೆ. ಇಲ್ಲದೆ ಹೋದರೆ ಮತ್ತೆ ಗೈಡೆನ್ಸ್ ವ್ಯಾಲ್ಯೂ ಬೆಲೆ 5%ಅನ್ನು ಕಟ್ಟಬೇಕಾಗತ್ತೆ. 50 ಲಕ್ಷ ರೂಪಾಯಿ ಬೆಲೆ ಆಸ್ತಿ ಇದ್ದರೆ ಮೊದಲು 2.5 ಲಕ್ಷ ರೂಪಾಯಿಯವರೆಗೆ ಗೈಡೆನ್ಸ್ ವ್ಯಾಲ್ಯೂನ ಈ 5% ಕೌಂಟ್ ಆಗ್ತಾ ಇತ್ತು. ಈಗ 1 ಲಕ್ಷ ರೂಪಾಯಿ ಕಟ್ಟಿದರೆ ಸಾಕು, ಎ ಖಾತೆ ಮನೆಗೇ ತಲುಪಿಸ್ತಾರೆ. ಇನ್ನು ಎರಡನೇದು ಕೊಟ್ಟಿರುವಂತಹ ಒಂದು ಅವಕಾಶ ಅಂದರೆ ಕಟ್ಟಡಗಳ ವಯಲೇಷನ್ಗೆ ಸಂಬಂಧಪಟ್ಟಂತೆ ಅವುಗಳ ಮಿತಿಯನ್ನು ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಲ್ಲಿ ಸೈಟಿನ ಅಳತೆ ಮೀರಿ ಮನೆ ಕಟ್ಟಿದರೆ, ಪ್ಲ್ಯಾನ್ಗಳ ವಯಲೇಷನ್ ಆಗಿದ್ದರೆ ಎ ಖಾತೆ ಸಿಗುತ್ತೆ. ಮೊದಲು ವಯಲೇಷನ್ ಮಿತಿಯನ್ನು 5%ಗೆ ಮಿತಗೊಳಿಸಲಾಗಿತ್ತು. ಈಗ ಅದನ್ನು 15%ಗೆ ಏರಿಕೆ ಮಾಡಲಾಗಿದೆ. ಅಂದರೆ 1200 ಅಡಿ ಸೈಟ್ ಇದ್ದರೆ 10ರಿಂದ 50 ಅಡಿಯವರೆಗೆ ಒತ್ತುವರಿ ಆಗ್ತಾಯಿತ್ತು. ಅಂಥವರು ನಿಗದಿತ ದಂಡವನ್ನು ಕಟ್ಟಿ ಎ ಖಾತೆಯನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಮೂರನೇದು, ಶಿವಕುಮಾರ್ ಅವರು ಹೇಳ್ತಾ ಇರೋದು ಸೆಟ್ ಬ್ಯಾಕ್ ಮಿತಿಯನ್ನು ಹೆಚ್ಚಳ ಮಾಡಿದ್ದಾರೆ. ಮನೆ ಕಟ್ಟಬೇಕಿದ್ರೆ ಸುತ್ತಲೂ ಸೆಟ್ ಬ್ಯಾಕ್ ಬಿಡಬೇಕಿತ್ತು. 30-40 ಸೈಟ್ ಇದ್ದರೆ ಸುತ್ತು 3 ಅಡಿಯಷ್ಟು ಬಿಟ್ಟು ಕಟ್ಟಬೇಕಾಗಿತ್ತು. ಗಾಳಿ ಬೆಳಕು ತುರ್ತು ಸಮಯಕ್ಕೆ ಅಂತ ನಿಯಮ ಇತ್ತು. ಈಗ ಕನಿಷ್ಠ 1 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ರೂ ಕೂಡ ಖಾತೆ ಸಿಗುತ್ತೆ. ಆದರೆ ಕಟ್ಟಡದ ಸುತ್ತಳತೆ ಲೆಕ್ಕ ಸರಿಯಾಗಿ ತೋರಿಸಬೇಕು. ಹೆಚ್ಚುವರಿ ಕಟ್ಟಡಕ್ಕೆ ತೆರಿಗೆ ಕಟ್ಟಿದರೆ ಮಾತ್ರ ಜಿಬಿಎಯಿಂದ ದಾಖಲೆ ಬರುತ್ತೆ. ಹಾಗೆ 4ನೇದು BDA ಒನ್ ಟೈಮ್ ಸೆಟಲ್ಮೆಂಟನ್ನು ಘೋಷಣೆ ಮಾಡಲಾಗಿದೆ. ಇದು BDA ಸ್ವಾಧೀನಪಡಿಸಿಕೊಂಡಿರುವಂತಹ ಭೂಮಿಯಲ್ಲೂ ಕೂಡ ಅಕ್ರಮ ಕಟ್ಟಡವನ್ನು ಕಟ್ಕೊಂಡಿದ್ರೆ 1 ಲಕ್ಷಕ್ಕೂ ಹೆಚ್ಚು ಮನೆಗಳಿರೋದ್ರಿಂದಾಗಿ BDA ಜಾಗದಲ್ಲಿ ನಿರ್ಮಾಣ ಆಗಿರುವಂಥದ್ದನ್ನು 2020ರ ಸೆಕ್ಷನ್ 38D BDA ಕಾಯ್ದೆ ಇದರ ಅಡಿಯಲ್ಲಿ ಸಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಜೂನ್ 15ರಿಂದ ಅರ್ಜಿಗೆ ಆಹ್ವಾನವನ್ನು ಮಾಡಲಾಗಿದೆ. 100 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಗೈಡೆನ್ಸ್ ವ್ಯಾಲ್ಯೂನಲ್ಲಿ ಇಲ್ಲೂ ಕೂಡ 50%ನ ರಿಯಾಯಿತಿಯನ್ನು ಘೋಷಣೆ ಮಾಡಲಾಗಿದೆ. ಹೀಗೆ ಬೆಂಗಳೂರಲ್ಲಿ ಒಟ್ಟು 23 ಲಕ್ಷದಷ್ಟು ಆಸ್ತಿಗಳಿದ್ದಾವೆ. ಇದರಲ್ಲಿ 5 ಲಕ್ಷ ಆಸ್ತಿಗಳು ಬಿ ಖಾತೆಗೆ ಸೇರಿರುವಂಥದ್ದು. ಇಲ್ಲಿವರೆಗೆ ಬಿ ಖಾತೆಯನ್ನು ಎ ಖಾತೆಗೆ ಮಾಡೋದಕ್ಕೆ ಸರ್ಕಾರ ಕಳೆದ ಬಾರಿ ಏನೋ ಆಫರ್ ಕೊಟ್ಟಿತ್ತು. ಆಗ ಕೇವಲ 7,000 ಅರ್ಜಿಗಳು ಮಾತ್ರ ಬಂದಿರುವಂಥದ್ದು ವಿಲೇವಾರಿಯಾಗಿದ್ದಾವೆ. ಹೀಗಾಗಿ ಭೂ ಗ್ಯಾರಂಟಿ ಹೆಸರಲ್ಲಿ ಬೆಂಗಳೂರಿನ 50 ಕಡೆ ಮೇ 16ರಿಂದ ಅಭಿಯಾನವನ್ನು ನಡೆಸಲಾಗುತ್ತೆ. ಯಾವ ಸ್ವರೂಪದಲ್ಲಿ ಇದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ನೋಡಬೇಕು.